ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ನಿಮಗೆ ಸಂದೇಶಗಳು ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಏನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ದೇವರ ವಾಕ್ಯವನ್ನು ಧ್ಯಾನ ಮಾಡಲು ನಾವು ಹೋಗೋಣ. ಹಲ್ಲೆಲೂಯಾ. ಧ್ಯಾನ ಮಾಡುವ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಕರ್ತನೆ ಸಮಯವನ್ನು ನಿನ್ನ ಕೈಗೊಪ್ಪಿಸ್ಕೊಡ್ತೇವೆ. ಕರ್ತನೆ ವಾಕ್ಯವನ್ನು ಧ್ಯಾನಿಸ್ತಿರುವಂಥ ನಮ್ಮನ್ನು, ಪ್ರತಿ ವೀಕ್ಷಕರನ್ನು ನಿನ್ನ ಕೈಗೊಪ್ಪಿಸ್ಕೊಡ್ತೇವೆ. ನಮ್ಮ ಹೃದಯಗಳನ್ನು ನಿನ್ನ ವಾಕ್ಯಕ್ಕಾಗಿ ತೆರೆಯುವಾತನೇ, ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವಂಥ ಪವಿತ್ರಾತ್ಮ ದೇವರೇ ಸ್ವಾಮಿ, ನಿನ್ನ ಸತ್ಯದ ಜ್ಞಾನವನ್ನು ಕೊಡುವಂಥ ಪವಿತ್ರಾತ್ಮನೇ, ಸರ್ವ ಸತ್ಯಕ್ಕೆ ನಗಿಸುವಂತಾತನೇ, ನಮ್ಮೆಲ್ಲರನ್ನು ಪ್ರತಿ ವೀಕ್ಷಕರನ್ನು ನೀನು ನಗಿಸುವುದಕ್ಕಾಗಿ ಈ ಸಮಯವನ್ನು ನಿನ್ನ ಕೈಗೊಪ್ಪಿಸ್ಕೊಡ್ತೇವೆ. ನಮ್ಮ ಒಳ್ಳೆಯ ಸಹಾಯಕನು ಆಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ 3 ವಾರಗಳು, ಇದು 4ನೇ ವಾರ. ಜಕರ್ಯ ಪ್ರವಾದನ ಪುಸ್ತಕ 4ನೇ ಅಧ್ಯಾಯ 6ನೇ ವಚನದಿಂದ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತೈತೆ, ಇದು ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುವಂಥ ನುಡಿಯನ್ನು ದೇವರು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ ಎಂಬುದಾಗಿ. ಜೆರುಬ್ಬಾಬೆಲನು ಬಹಳ ನಿರಾಶಾದಾಯಕ ಪರಿಸ್ಥಿತಿಗಳಲ್ಲಿ ಹೋಗ್ತಿರುವಾಗ ದೇವರ ಆತ್ಮನು ಪ್ರವಾದಿ ಮೂಲಕ ಈ ಮಾತುಗಳನ್ನು ಆತನಿಗೆ ದಯಪಾಲಿಸ್ತಾನೆ. ಪ್ರತಿ ನಿರಾಶೆಗೆ, ಪ್ರತಿ ಭಯಕ್ಕೆ ಕಾರಣವೇನಂತ ನೋಡುವಾಗ ನಮ್ಮ ಸ್ವಂತ ಬಲದಿಂದ, ಸ್ವಂತ ಶಕ್ತಿಯಿಂದ, ಸ್ವಂತ ಜ್ಞಾನದಿಂದ ಕಾಣುವಂಥ ಸಂಗತಿಗಳಿಂದ ನಮ್ಮ ಜೀವಿತವನ್ನು ಜಯಿಸ್ಬೋದು, ಸಮಸ್ಯೆಗಳನ್ನು ದಾಟಬಹುದು ಎಂಬುವಂಥ ನಮ್ಮ ಪ್ರಯತ್ನವೇ ನಮಗೆ ಯಾವಾಗಲೂ ಫ್ರಸ್ಟ್ರೇಷನನ್ನು, ನಿರಾಶೆಯನ್ನು, ನಿರುತ್ಸಾಹಗಳನ್ನು, ಕುಗ್ಗುವಿಕೆಯನ್ನು, ಭಯಗಳನ್ನು ತರುವಂಥದ್ದಾಗಿರ್ತೈತೆ ಎಂಬುದಾಗಿ. ಆದರೆ ಅದಕ್ಕೆ ದೇವರು ಹೇಳ್ತಾನೆ, ಇದು ನಿಮ್ಮ ಬಲದಿಂದಲ್ಲ, ನಿಮ್ಮ ಪರಾಕ್ರಮದಿಂದಲ್ಲ, ಇದು ಮನುಷ್ಯನಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಜೀವನ ಆತ್ಮಿಕವಾದದ್ದು. ನಾವು ಆತ್ಮಿಕವಾದವರು. ದೇವರು ಆತ್ಮಸ್ವರೂಪಿ. ಈ ಸೃಷ್ಟಿಯೆಲ್ಲ ಆತ್ಮಿಕ ಲೋಕದಿಂದ ಬಂದಿರುವಂಥದ್ದಾಗಿದೆ. ಇಲ್ಲಿ ಏನು ಕಾರ್ಯಗಳು ನಡೆಯಬೇಕಾದರೂ ದೇವರ ಆತ್ಮನಿಂದಲೇ ನಡೆಯುವಂಥವಾಗಿರ್ತವೆ. ನಮ್ಮ ಜೀವಿತ ನಡೆಸಲ್ಪಡುವಂಥದ್ದು ದೇವರ ಆತ್ಮನಿಂದಲೇ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ನಾನೊಂದು ಮಾತು ಹೇಳಿದೆ, ಏನು ನಡೆಯಬೇಕಾದ್ರೂ ದೇವರ ಆತ್ಮನಿಂದ. ಅಂದರೆ ಈ ದೇವರ ಒಳ್ಳೆಯ ಕಾರ್ಯಗಳು, ಮನುಷ್ಯನ ಒಂದು ಜಯ ಜೀವಿತ ನಡೆಸಲ್ಪಡುವಂಥದ್ದು ದೇವರ ಆತ್ಮನಿಂದಲೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಹಲ್ಲೆಲೂಯಾ. ಕಳೆದ ಸಾರಿ ನಾವು ನೋಡಿದೆವು, ದೇವರ ಆತ್ಮನಿಂದಲೇ ಎಲ್ಲವೂ ಆಗುವಂಥದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಹಾಗಾದರೆ ದೇವರ ಆತ್ಮನು ಯಾಕೆ ಕಾರ್ಯ ಮಾಡಲ್ಲ? ನಾವು ಪ್ರಾರ್ಥಿಸ್ತೇವಲ್ವ, ನಾವು ಕೇಳ್ಕೊಳ್ತೇವಲ್ವ, ಯಾಕೆ ನಮ್ಮ ಜೀವನದಲ್ಲಿ ದೇವರ ಆತ್ಮನ ಕಾರ್ಯಗಳನ್ನು ನಾವು ನೋಡಲ್ಲ ಎಂಬುದಾಗಿ. ಅದಕ್ಕೆ ದೇವರ ಆತ್ಮನು ನಮ್ಮ ಜೀವನದಲ್ಲಿ ಆತನ ಕಾರ್ಯಗಳು ಕಂಡು ಬರಬೇಕಾದರೆ, ಆತನ ಕಾರ್ಯಗಳು ಮ್ಯಾನಿಫೆಸ್ಟ್ ಆಗಬೇಕಾದರೆ ನಮ್ಮ ಜೀವನದಲ್ಲಿ ಆತನು ನಮಗಾಗಿ ಇಟ್ಟಂಥ ಮೇಲುಗಳು, ನಮಗಾಗಿ ಕ್ರಿಸ್ತನಲ್ಲಿ ತಂದ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕಾದರೆ ಒಂದು ಕಾರ್ಯ ಅಲ್ಲಿ ನಡೆಯಬೇಕಾಗಿದೆ. ಅದನ್ನೇ ಎಫೆಸಿ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಹೇಳುವಂಥದ್ದಾಗಿರ್ತೈತೆ. ಅದೇನೆಂದರೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಪ್ರಕಾರ, ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚನೆ ಮಾಡೋದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಈಗಲೂ ಯುಗಾಂತರಗಳಲ್ಲಿಯೂ ಮಹಿಮೆ ಉಂಟಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ನಾವು ಬೇಡುವುದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರು ಎಂಬುದಾಗಿ. ದೇವರು ಯಾವಾಗ ಸಹ ಆತನ ಕಾರ್ಯಗಳು ಹೇಗಿರ್ತಾವೆ ಅಂದರೆ, ನಾವು ಬೇಡುವುದಕ್ಕಿಂತ ಅತ್ಯಧಿಕವಾಗಿರ್ತಾವೆ, ನಾವು ಊಹಿಸುವುದಕ್ಕಿಂತ, ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ ಇರುವಂಥವಾಗಿರ್ತವೆ. ಆತನ ಕಾರ್ಯಗಳೇ ಹಾಗೆ, ಆತನೇ ಹಾಗೆ. ಹಲ್ಲೆಲೂಯಾ. ಆತನ ಕಾರ್ಯಗಳು ಮನುಷ್ಯನಿಗೆ ಆಶ್ಚರ್ಯ. ಹಲ್ಲೆಲೂಯಾ. ಆತನ ಕಾರ್ಯಗಳು ಬಹಳ ವಿಶೇಷವಾಗಿರ್ತವೆ. ಅದಕ್ಕೆ ಆತನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಿದರೆ ನಮ್ಮ ಜೀವನ ಅದ್ಭುತವಾಗಿರ್ತೈತೆ, ಲೋಕಕ್ಕೆ ಅದ್ಭುತವಾಗಿ ಕಾಣ್ತೈತೆ, ನಮ್ಮ ಜೀವಿತ ಲೋಕಕ್ಕೆ ಆಶ್ಚರ್ಯವಾಗಿ ಕಾಣ್ತೈತೆ. ಇವರ
ತಿಪ್ಪೆ ಮೇಲಿದ್ದರೂ ಸಿಂಹಾಸನದಲ್ಲಿ ಬಂದಿದ್ದಾರೆ. ಇವರ ಕುರುಬರಾಗಿದ್ದರು ಅರಸರಾಗಿದ್ದಾರೆ. ಇವರ ಸೆರೆಮನೆಯಲ್ಲಿದ್ದರು ಇವತ್ತು ಅರಮನೆಯನ್ನು ಆಳ್ತಾ ಇದ್ದಾರೆ. ಇವರ ಬಡವರಾಗಿದ್ದರು, ಸಾಲಗಾರರಾಗಿದ್ದರು, ಇವತ್ತು ಕೊಡುವವರಾಗಿದ್ದಾರೆ. ಇವರ ರೋಗಿಗಳು, ಮರಣದ ಹಾಸಿಗೆಯಲ್ಲಿದ್ದವರು ಇವತ್ತು ಜೀವಂತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಎಂಬುದಾಗಿ ಇವರು ಸೋಲುವಂಥವರು, ಬಲಹೀನರು ಇವತ್ತು ಸಾಕ್ಷಿಗಳಾಗಿದ್ದಾರೆ. ಇವರು ವಿದ್ಯಾಭ್ಯಾಸ ಇಲ್ಲದವರು ಇವತ್ತು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ. ಈ ರೀತಿಯಾದಂಥ ಆಶ್ಚರ್ಯವನ್ನು ಉಂಟು ಮಾಡುವಂಥ ಕಾರ್ಯಗಳು, ಜನರಿಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ದೇವರು ನಮ್ಮ ಜೀವನದಲ್ಲಿ ಕಾರ್ಯಗಳು ಮಾಡ್ತಾರೆ. ಆತನು ಮಾಡಿದರೆ ನಮ್ಮ ಜೀವನ ಆಶ್ಚರ್ಯ. ಎಲ್ಲರೂ ಹೇಳೋಣ, ದೇವರು ನನ್ನ ಜೀವನದಲ್ಲಿ ಆತನ ಕಾರ್ಯ ಮಾಡಿದರೆ ನನ್ನ ಜೀವನ ಲೋಕಕ್ಕೆ ಅದ್ಭುತವಾಗಿ ಇರ್ತೈತೆ, ಆಶ್ಚರ್ಯವಾಗಿ ತೋರ್ತದೆ. ಪ್ರೈಸ್ ದಿ ಲಾರ್ಡ್. ಓಕೆ, ಆದರೆ ಆತನ ಕಾರ್ಯ ಮಾಡಬೇಕು, ಆತನ ಹಸ್ತವೇ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕು ಅಂದರೆ ಇಲ್ಲಿ ಒಂದು ಸಂಗತಿ ಇದೆ, ಅದನ್ನು ನಾವು ಅನೇಕ ಸಾರಿ ಮರೆತು ಬಿಡ್ತೇವೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ಅಂದರೆ ದೇವರ ಶಕ್ತಿಯ ಪ್ರಕಾರ ಎಂಬುದಾಗಿ. ಅಂದರೆ ಇಲ್ಲಿ ದೇವರ ಮಹಿಮೆಗಳು, ಪವಿತ್ರಾತ್ಮನ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ನಮ್ಮಲ್ಲಿ ಆತನು ಎಷ್ಟು ಕಾರ್ಯ ಮಾಡ್ತಾನೋ ಅಷ್ಟಾಗಿ ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಮಹತ್ವಗಳನ್ನು ಮಾಡ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ, ನಮ್ಮ ಜೀವಿತಗಳನ್ನು ಉದ್ಧರಿಸ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ. ಅದಕ್ಕೆ ಒಂದು ಸಂಗತಿ ಸ್ಪಷ್ಟ, ನಾವು ದೇವರನ್ನಪ್ಪ ಇದು ಮಾಡು ಅಂತ ನಾವು ಕೇಳ್ತಾ ಇರ್ತೇವೆ. ಬಟ್ ದೇವರು ನಮ್ಮನ್ನು ಬಿಟ್ಟು, ನಮ್ಮ ಪ್ರಮೇಯವಿಲ್ಲದೆ ಆತನು ಯಾವ ಕಾರ್ಯವನ್ನು ಮಾಡಲ್ಲ. ಆತನು ನಮ್ಮನ್ನು ಉಪಯೋಗಿಸಿಕೊಂಡು ನಮಗಾಗಿ ಕಾರ್ಯ ಮಾಡ್ತಾನೆ, ನಮ್ಮ ಮೂಲಕ ಕಾರ್ಯ ಮಾಡ್ತಾನೆ, ನಮಗೋಸ್ಕರ ಆತನ ಕಾರ್ಯ ಮಾಡುವಂಥ ಆತನಾಗಿರ್ತಾನೆ. ನಮ್ಮಲ್ಲಿ ಕಾರ್ಯ ಮಾಡ್ತಾನೆ, ನಮ್ಮ ಮೂಲಕ ಕಾರ್ಯ ಮಾಡ್ತಾನೆ, ನಮಗೋಸ್ಕರ ಕಾರ್ಯಗಳನ್ನು ಮಾಡುವ ಆತನಾಗಿರ್ತಾನೆ. ಆದ್ದರಿಂದ ನಿನ್ನನ್ನು ದೇವರು ಆಶೀರ್ವದಿಸಬೇಕಾ? ನಿನ್ನ ಮೂಲಕವೇ ನಿನ್ನನ್ನು ಆಶೀರ್ವದಿಸ್ತಾನೆ. ನಿನ್ನ ಜೀವಿತವನ್ನು ಆತನು ಆಶೀರ್ವದಿಸಬೇಕಾ? ನಿನ್ನ ಮೂಲಕವೇ ನಿನ್ನ ಜೀವಿತವನ್ನು ಆಶೀರ್ವದಿಸ್ತಾನೆ. ಈ ಲೋಕವನ್ನು ಆತನ ಆಶೀರ್ವದಿಸಬೇಕಾ? ನಿನ್ನ ಮೂಲಕವೇ ಲೋಕವನ್ನು, ಸಮಾಜವನ್ನು ಆತನ ಆಶೀರ್ವದಿಸುವಂಥ ಆತನಾಗಿರ್ತಾನೆ. ಇಲ್ಲಿ ನಾವು ಆತನಿಗೆ ಬಹಳ ಪ್ರಾಮುಖ್ಯ. ಆತನು ನಮ್ಮ ಅಂತರಂಗದಲ್ಲಿ ಎಷ್ಟು ಕಾರ್ಯ ಮಾಡ್ತಾನೋ, ಕಾರ್ಯ ಮಾಡಲಿಕ್ಕೆ ನಾವು ಬಿಡ್ತೇವೋ ಅಷ್ಟಾಗಿ ಆತನ ಕಾರ್ಯ ಮಾಡ್ತಾನೆ. ಆತನು ಎಷ್ಟು ಕಾರ್ಯ ಮಾಡ್ತಾನೋ ಅಷ್ಟಾಗಿ ನಮ್ಮ ಜೀವನದಲ್ಲಿ ದೇವರ ಆತ್ಮನ ಕಾರ್ಯಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ಈಗ ಕಳೆದ ಸಾರಿ ನಾನು ಹೇಳಿದೆ, ನಾವು ದೇವರ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡಬೇಕು. ಮೊದಲು ನಮ್ಮಲ್ಲಿ ಕಾರ್ಯ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ದೇಹದಲ್ಲಿ ಆರೋಗ್ಯ ಬರಬೇಕು, ಫಸ್ಟ್ ನಮ್ಮ ಅಂತರಂಗದಲ್ಲಿ ಆತನ ಕಾರ್ಯವಾಗಬೇಕು. ನಮ್ಮ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಜಯ ಕಾಣಬೇಕು, ನಮ್ಮಲ್ಲಿ ಕಾರ್ಯವಾಗಬೇಕು. ಸಾಲಗಳಿಂದ ಬಿಡುಗಡೆ ಹೊಂದಬೇಕನ್ನೋ ಆತನು ನಮ್ಮಲ್ಲಿ ಕಾರ್ಯ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಬಿಸ್ನೆಸ್ಗಳಲ್ಲಿ ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಸೇವೆಗಳಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ಅಂದರೆ ಆತನು ಮೊದಲು ನಮ್ಮಲ್ಲಿ ಆತನ ಕಾರ್ಯ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ನೋಡ್ತೇವೆ, ಅಬ್ರಹಾಮನನ್ನು ಆಶೀರ್ವದಿಸಬೇಕು, ಆತನನ್ನು ಆಶೀರ್ವಾದ ನಿಧಿಯನ್ನಾಗಿ, ಭೂಲೋಕಕ್ಕೆಲ್ಲ ಆಶೀರ್ವಾದ ನಿಧಿಯನ್ನಾಗಿ ಮಾಡಬೇಕು ಅಂತ ಆತನ ಸಂಕಲ್ಪವನ್ನು ಆತನು ಹೇಗೆ ನೆರವೇರಿಸಿಕೊಂಡ ಅಂದರೆ ಅಬ್ರಹಾಮನಲ್ಲಿ ಆತನ ಕಾರ್ಯ ಮಾಡಿದ. ಹೇಗೆ ಕಾರ್ಯ ಮಾಡಿದ? ಅಬ್ರಹಾಮನಿಗೆ ಆತನ ವಾಕ್ಯವನ್ನು ಕೊಟ್ಟ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವನ್ನು ಆತನು ನಂಬಿದಾಗ ಆಗ ನಾವು ನೋಡ್ತೇವೆ ದೇವರ ಮಹಿಮೆ, ಅದ್ಭುತ ಅಬ್ರಹಾಮನ ಜೀವನದಲ್ಲಿ ನಡೀತು. ಅಬ್ರಹಾಮನ ಅನೇಕರಿಗೆ ಆಶೀರ್ವಾದವಾಗಿ ಮತ್ತು ಮಾಡಲ್ಪಟ್ಟ ಎಂಬುದಾಗಿ ನಮಗೆ ಗೊತ್ತಿರುವಂಥ ಸಂಗತಿಯಾಗಿದೆ. ಆದ್ದರಿಂದ ದೇವರು ನಿನ್ನ ಮೂಲಕವೇ ನಿನ್ನ ಜೀವಿತವನ್ನು ಆಶೀರ್ವದಿಸ್ತಾನೆ. ನಿನ್ನ ಅಂತರಂಗದಲ್ಲಿ ಆತನ ಕಾರ್ಯ ಮಾಡುವುದರ ಮೂಲಕ, ಕಾರ್ಯ ಮಾಡಿದ ಪ್ರಕಾರವೇ ನಿನ್ನ ಜೀವನದಲ್ಲಿ ಆತನ ಕಾರ್ಯಗಳು ನಡೀತವೆ ಎಂಬುದಾಗಿ. ಓಕೆ, ಆತ ನಮ್ಮ ಅಂತರಂಗದಲ್ಲಿ ಕಾರ್ಯ ಮಾಡಬೇಕಂದ್ರೆ, ಆತನ ಕಾರ್ಯ ನಮ್ಮ ಅಂತರಂಗದಲ್ಲಿ ನಡೀಬೇಕಂದ್ರೆ ಹೇಗೆ ನಡೀತೈತೆ ಆತನ ಕಾರ್ಯ ನಮ್ಮ ಅಂತರಂಗದಲ್ಲಿ? ಆತನು, ಆ ಪವಿತ್ರಾತ್ಮ ದೇವರು ನಮ್ಮ ಆತ್ಮದಲ್ಲಿ ಹೇಗೆ ಆತನ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಂದು ವಚನ ನಿಮ್ಮ ಮಧ್ಯದಲ್ಲಿ ಓದಿಸಲಿಕ್ಕೆ ಇಷ್ಟಪಡ್ತೇನೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಆತ್ಮನ ಮೂಲಕ ನಿಮ್ಮ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ನಿಮ್ಮ ನಂಬಿಕೆಯ ಮೂಲಕ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ನಿಮ್ಮ ಆಂತರ್ಯದಲ್ಲಿ ದೇವರಾತ್ಮನ ಮೂಲಕ ವಿಶೇಷ ಬಲ ನೀವು ಹೊಂದಿದವರಾಗುವ ಹಾಗೆಯೂ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಆಂತರ್ಯದಲ್ಲಿ ನೀವು ದೇವರ ಆತ್ಮನ ಮೂಲಕ ನೀವು ಯಾವಾಗಾದರೆ ವಿಶೇಷ ಬಲ ಅಂದರೆ ದೈವಿಕವಾದ ದೇವರ ಬಲವನ್ನು ನೀವು ಹೊಂದುತ್ತೀರೋ, ನಿಮ್ಮ ಜೀವನದಲ್ಲಿ ಪವಿತ್ರಾತ್ಮನ ಕಾರ್ಯಗಳು, ದೇವರು ಈಗಾಗಲೇ ಕ್ರಿಸ್ತನಲ್ಲಿ ಕೊಟ್ಟ ಎಲ್ಲ ಆಶೀರ್ವಾದಗಳು, ನಮಗಾಗಿ ದೇವರ ಜಗತ್ತುತ್ಪತ್ತಿಗೆ ಮುಂಚೆ ಮತ್ತು ಸಿದ್ಧಪಡಿಸಿರುವ ಮೇಲುಗಳು ನಮ್ಮ ಜೀವನದಲ್ಲಿ ಭೌತಿಕ ಲೋಕದಲ್ಲಿ ಕಂಡು ಬರುವಂಥವಾಗಿರ್ತವೆ. ಅದಕ್ಕೆ ನಮ್ಮ ಆತ್ಮದಲ್ಲಿ ನಾವು ಬಲ ಹೊಂದುವ ಅಗತ್ಯತೆ ಇದೆ. ಯಾವ ಬಲ? ದೇವರ ಆತ್ಮನ ಬಲ. ವಿಶೇಷ ಬಲ ಅಂದರೆ ದೇವರ ಬಲ. ಆ ಬಲ ಹೇಗೆ ಹೊಂದುತ್ತೇವೆ? ಈ ಲೋಕದಿಂದ ನಮ್ಮ ಅಂತರಂಗ ಬಲ ಹೊಂದಲ್ಲ.
ಪ್ರೈಸಲ. ಇವು ಹೊರಗಡೆ ಲೋಕದಿಂದ, ಹೊರಗಡೆ ಸಂಗತಿಗಳಿಂದ ನಮ್ಮ ಆಂತರ್ಯವು ಬಲ ಹೊಂದುವುದಿಲ್ಲ. ನಮ್ಮ ಆಂತರ್ಯವು ಬಲ ಹೊಂದುವಂಥದ್ದು, ನಮ್ಮ ಆತ್ಮ ಮನುಷ್ಯ ಬಲ ಹೊಂದುವಂಥದ್ದು ದೇವರ ಆತ್ಮನಿಂದಲೇ ಎಂಬುವಂಥ ಸ್ಪಷ್ಟವಾದಂಥ ಸಂಗತಿಯಾಗಿದೆ. ಅದಕ್ಕೆ ಪ್ರತಿ ವಿಶ್ವಾಸಿ ಯೇಸುಸ್ವಾಮಿ ನಂಬಿರುವಂಥ ನಾವುಗಳು ಪ್ರತಿಯೊಬ್ಬರೂ ಸಹ ದೇವರ ಆತ್ಮನೊಂದಿಗೆ ಅನ್ಯೋನ್ಯತೆ ಅಗತ್ಯ. ದೇವರೊಂದಿಗೆ ಅನ್ಯೋನ್ಯತೆ ಅಗತ್ಯ. ಯಾಕಂದರೆ ಎಷ್ಟು ನೀನು ಆತನ ಹತ್ರ ಅನ್ಯೋನ್ಯತೆ ಮಾಡ್ತೀಯೋ, ಎಷ್ಟು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲೇ ನೀನಿರ್ತೀಯೋ, ಅಷ್ಟಾಗಿ ದೇವರ ಆತ್ಮನು ನಿನ್ನ ಅಂತರಂಗವನ್ನು ಬಲಪಡಿಸ್ತಾನೆ. ಓಕೆ, ದೇವರ ಆತ್ಮನ ಹತ್ರ ಅನ್ಯೋನ್ಯತೆ ಮಾಡೋದು ಹೇಗೆ ಅಂತ ನಾವು ನೋಡುವಾಗ, ನಾವು ಕಳೆದ ಸಾರಿ ನಾನು ಹೇಳಿದೆ, ದೇವರ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕವಾಗಿ ಓದಬೇಕು, ಕೇಳಬೇಕು, ಅದನ್ನು ಮಾತಾಡಬೇಕು, ಅದನ್ನು ನಂಬಬೇಕು. ಪ್ರೈಸಲ. ಅದನ್ನು ಮಾತಾಡಬೇಕು, ಅದನ್ನು ನಂಬಬೇಕು. ಹೀಗೆ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ ದೇವರ ಆತ್ಮನ ಕಾರ್ಯ ನಮ್ಮ ಒಳಗಡೆ ಆಗ್ತೈತೆ ಎಂಬುದಾಗಿ. ಪ್ರೈಸಲ. ನಾವು ನೋಡ್ತೇವೆ 1ನೇ ಕೀರ್ತನೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. 2ನೇ ವಚನ ಹೇಳ್ತೈತೆ, ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಿರುವನೋ ಅವನೇ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರಗದ ಹಾಗೆಯೇ ಇರುವನು. ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳಲ್ಲೆಲ್ಲ ಅವನು ಸಫಲನಾಗುವನು, ಕೃತಾರ್ಥನಾಗುವನು. ಹಲ್ಲೆಲೂಯ. ಮತ್ತಷ್ಟು ಮಾತ್ರ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ ಮತ್ತು 5ನೇ ವಚನದಿಂದ 9ನೇ ವಚನ ತನಕ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ಮೂಲಕ ಕೊಡಲ್ಪಟ್ಟ ಧರ್ಮಶಾಸ್ತ್ರವನ್ನು ನೀನು ಹಗಲು ರಾತ್ರಿ ನೀನು ಧ್ಯಾನಿಸಬೇಕು, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆಯಬೇಕು. ಹೀಗೆ ನೀನು ಮಾಡಿದರೆ ನಿನ್ನ ಮಾರ್ಗದಲ್ಲೆಲ್ಲ ನೀನು ಕೃತಾರ್ಥನಾಗುವಿ, ಅಭಿವೃದ್ಧಿ ಹೊಂದುವಿ, ಸಫಲನಾಗುವಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರ ಆತ್ಮನ ಮೂಲಕ ನಮ್ಮ ಆಂತರ್ಯ ದೇವರ ಬಲವನ್ನು ಹೊಂದಿಕೊಳ್ತದೆ. ಹಲ್ಲೆಲೂಯ. ಆದರೆ ನಾವೇನು ಮಾಡ್ತೇವೆ ಅಂದರೆ, ಇದ್ರ ಯಾವುದರ ಒಂದು ಸಂಗತಿಗೆ ಹೋಗೋದಿಲ್ಲ. ವಾಕ್ಯ ಓದ್ತೇವೆ, ವಾಕ್ಯಕ್ಕೆ ಪ್ರಕಾರ ಜಸ್ಟ್ ಬೈಬಲ್ ತೆಗಿತೇವೆ, ಓದ್ತೇವೆ, ಬಿಟ್ಟು ಬಿಡ್ತೇವೆ. ಸಭೆಗೆ ಹೋದಾಗ ವಾಕ್ಯ ಕೇಳ್ತೇವೆ, ಅಲ್ಲಿಗೆ ನಾವು ಬಿಟ್ಟು ಬಿಡುವಂಥವರಾಗಿರ್ತೇವೆ. ಹಾಗೆ ಅಲ್ಲ, ದೇವರ ವಾಕ್ಯ ಹೇಳ್ತೈತೆ, ವಾಕ್ಯವನ್ನಂತೆ ಹಗಲು ರಾತ್ರಿ ಧ್ಯಾನಿಸಬೇಕೆಂಬುದಾಗಿ, ಯಾವಾಗಲೂ ಧ್ಯಾನಿಸಬೇಕೆಂಬುದಾಗಿ, ಯಾವಾಗಲೂ ಅದು ನಿನ್ನ ಬಾಯಲ್ಲಿ ಇರಬೇಕು ಎಂಬುದಾಗಿ. ಅದಕ್ಕೆ ಯೇಸುಸ್ವಾಮಿ ಸಹ ಹೇಳ್ತಾರೆ, ಯೋಹಾನನ ಸುವಾರ್ತೆ 15:7 ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಮ್ಮ ಅಂತರಂಗದಲ್ಲಿ ನಾನು ಹೇಳುವಂಥದ್ದೇನೆಂದರೆ, ದೇವರ ವಾಕ್ಯವನ್ನು ನೀವು ತಿನ್ನಬೇಕು, ದೇವರ ವಾಕ್ಯವನ್ನು ನೀವು ಭುಜಿಸಬೇಕು, ದೇವರ ವಾಕ್ಯವನ್ನು ನೀವು ಕುಡಿಯಬೇಕು. ಅದು ನಿಮ್ಮ ಒಳಗಡೆ ಮಿಳಿತವಾಗುವ ಹಾಗೆ, ನಿಮ್ಮ ಒಳಗಡೆ ಸೇರಿಕೊಳ್ಳುವ ಹಾಗೆ, ನಿಮ್ಮ ಅಂತರಂಗದನ್ನೆಲ್ಲ ವ್ಯಾಪಿಸುವ ಹಾಗೆ ದೇವರ ವಾಕ್ಯದ ಮೇಲೆ ನೀವು ಲಕ್ಷ್ಯವನ್ನು ಇಡಬೇಕು. ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋಗಬಾರದು, ಓದಿದ ಸಂಗತಿಗಳಿಗೆ ತಪ್ಪಿ ಹೋಗಬಾರದು. ಓದಿದ ಸಂಗತಿಗಳನ್ನೇ ಓದುತ್ತಾ ಓದುತ್ತಾ, ಕೇಳಿದ ದೇವರ ವಾಕ್ಯವನ್ನು ಕೇಳುತ್ತಾ ಧ್ಯಾನ ಮಾಡುತ್ತಾ ನಾವಿರುವಾಗ ಅದನ್ನು ನಾವು ತಪ್ಪಿ ಹೋಗುವುದಿಲ್ಲ, ಅದನ್ನು ನಾವು ಬಿಟ್ಟು ಹೋಗುವುದಿಲ್ಲ. ಅದರ ಮೇಲೆ ನಮಗೆ ಲಕ್ಷ್ಯವಿರ್ತೈತಲ್ಲ, ಆ ಲಕ್ಷ್ಯ ಕೊಟ್ಟಾಗ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಲಿಕ್ಕೆ ಪ್ರಾರಂಭಿಸ್ತೈತೆ. ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮನು, ನಾವು ನೋಡ್ತೇವೆ, ವಾಕ್ಯವೇ ಆತ್ಮವಾಗಿದ್ದಾನೆ. ದೇವರ ಆತ್ಮನ ಕಾರ್ಯ ನಮ್ಮ ಅಂತರಂಗದಲ್ಲಿ ನಡೀತೈತೆ. ದೇವರ ವಿಷಯದಲ್ಲಿ ಸ್ಥಿರಚಿತ್ತಕ್ಕೆ ನಾವು ಬರ್ತೇವೆ. ದೇವರ ಜ್ಞಾನದಲ್ಲಿ ನಾವು ದೃಢವಾಗುವಂಥವರಾಗಿರ್ತೇವೆ. ಆ ಕಣ್ಣಿಗೆ ಕಾಣದ ಸಂಗತಿಗಳು, ದೇವರ ಆತ್ಮನ ಸಂಗತಿಗಳಲ್ಲಿ ನಾವು ದೃಢ ನಿಶ್ಚಯವುಳ್ಳವರಾಗಿರ್ತೇವೆ ನಮ್ಮ ಅಂತರಂಗದಲ್ಲಿ. ಪ್ರೈಸ್ ದಿ ಲಾರ್ಡ್. ಆ ಕಾರ್ಯಗಳು ನಮ್ಮಲ್ಲಿ ನಡೆಯುವಾಗ ನಮ್ಮ ಜೀವನದಲ್ಲಿ ದೇವರ ಮಹಿಮೆಗಳನ್ನು ಕಾಣುವುದಕ್ಕೆ ಮತ್ತು ನಾವು ಆ ಮಾರ್ಗವನ್ನು ಸಿದ್ಧಪಡಿಸುವಂಥವರು ನಾವು ಆಗಿರ್ತೇವೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನು ನಿಮ್ಮಲ್ಲಿ ಎಷ್ಟು ಕಾರ್ಯ ಮಾಡ್ತಾನೋ ಅಷ್ಟಾಗಿ ನೀವು ದೇವರ ಮಹಿಮೆಗಳನ್ನು ಕಾಣ್ತೀರ. ನಾವು ಅನೇಕ ಸಾರಿ ಕೂಗಿದರೆ ದೇವರು ಕೊಡ್ತಾನೆ, ಕೇಳಿದರೆ ಕೊಡ್ತಾನೆ ಅಂತೇಳಿಬಿಟ್ಟು ಬರೀ ಕೂಗೋದ್ರಲ್ಲಿ ಕೇಳೋದ್ರಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 10 ಜನರ ಹತ್ರ ನನಗಾಗಿ ಪ್ರೇಯರ್ ಮಾಡಿ ಇದು ಆಗಬೇಕು ಅದಾಗಬೇಕೆಂಬುದಾಗಿ ಇವುಗಳಿಗೆ ನಾವು ನಾವು ಮುಂದೆ ಹೋಗುವಂಥವರಾಗಿರ್ತೇವೆ. ಪ್ರಾರ್ಥನೆ ಕೇಳಬಾರ್ದೆಂಬುದಾಗಿ ನನ್ನ ಹೇಳಿಕೆ ಅಲ್ಲ, ಅಥವಾ ನಿಮಗೆ ಬೇಕಾದ ಸಂಗತಿಗಳಿಗಾಗಿ ಬೇಡಬಾರ್ದೆಂಬುವಂಥದ್ದು ನನ್ನ ಸಂದೇಶವಲ್ಲ. ಬಟ್ ವಿಷಯವೇನೆಂದರೆ, ಎಂಥ ಅದ್ಭುತವಾದ ಜೀವಿತ ನಮಗಿದೆ ಅಂದರೆ, ನಿಮ್ಮ ಆತ್ಮದಲ್ಲಿ ದೇವರ ಆತ್ಮನ ಕಾರ್ಯ ನಡೆಯುವುದಕ್ಕೆ ನೀವು ಅವಕಾಶ ಕೊಡುವಂಥದ್ದಾದರೆ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರ್ತೀರ. ನಿಮ್ಮ ಪ್ರಾರ್ಥನೆಗಳು ಫಲಿಸುವಂಥವಾಗಿರ್ತವೆ. ದೇವರ ಅಧಿಕಾರದಲ್ಲಿ ಈ ಲೋಕದಲ್ಲಿ ನೀವು ಜೀವಿಸುವಂಥ ಜಯಶಾಲಿಗಳಾಗುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ.
ಪ್ರೈಸ್ ಅಲ್ಲ. ಆದ್ದರಿಂದ ನಾನು ಕೇಳೋದೇನೆಂದರೆ ಎಲ್ಲರೂ ಸಹ ಪ್ರತಿ ವಿಶ್ವಾಸಿ, ನಾವು ವ್ಯಕ್ತಿಗಳು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಪ್ರತಿ ದಿನ ಸಹ ಒಂದು ಸಮಯಕ್ಕೆ ನಾವು ಕಮಿಟ್ಮೆಂಟ್ ಆಗುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಟೈಮ್ ಇದ್ದರೆ ಓದುವ, ದೇವರೇನು ನಾವು ಲಾ ಅಲ್ಲಿಲ್ಲ, ಧರ್ಮಶಾಸ್ತ್ರದಲ್ಲಿ ಇಲ್ಲ, ಅದಕ್ಕೆ ದೇವರೇನು ಬೆತ್ತ ಹಿಡ್ಕೊಂಡು ಓದಲಿಲ್ಲ ಅಂತ ಕೇಳಲ್ಲ, ಸತ್ಯವಾಗಲೂ ಇಲ್ಲ. ದೇವರು ಯಾವಾಗಲೂ ಸಹ ಬೆತ್ತ ಹಿಡ್ಕೊಂಡು ಪೊಲೀಸು ಥರ ನಮ್ಮ ಹತ್ರ ಕೆಲಸಗಳನ್ನು ಮಾಡಿಸುವಂಥ ಆತನಲ್ಲ. ಬಟ್ ಆದರೆ ಆತನ ಒಳ್ಳೆಯ ತಂದೆಯಾಗಿ ಆತನು ಹೇಳ್ತಾನೆ, ನನ್ನ ವಾಕ್ಯಗಳನ್ನು ಧ್ಯಾನಿಸುವವನು ಸುಕ್ಷೇಮವನ್ನು ಹೊಂದುವನು. ನನ್ನ ವಾಕ್ಯಗಳನ್ನು ಹಗಲು ರಾತ್ರಿ ಧ್ಯಾನಿಸುವವನು ಅವನೆಲ್ಲ ಕಾರ್ಯಗಳಲ್ಲಿ ಸಫಲನಾಗ್ತಾನೆ. ನನ್ನ ವಾಕ್ಯಗಳನ್ನು ಧ್ಯಾನಿಸುವವನು ಅವನೆಲ್ಲ ಮಾರ್ಗದಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ. ನನ್ನ ವಾಕ್ಯಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡವನು ಲೋಕದ ಶೋಧನೆಯಿಂದ, ಪಾಪದಿಂದ ತಪ್ಪಿಸಲ್ಪಡ್ತಾನೆ. ಪ್ರೈಸ್ ಅಲ್ಲ. ಅನೇಕ ಸಂಗತಿಗಳಿದ್ದಾವೆ ದೇವರ ವಾಕ್ಯದ ಆಶೀರ್ವಾದಗಳು. ಆದ್ದರಿಂದ ಆತ ನಮಗೆ ತಿಳುವಳಿಕೆಯನ್ನು ಕೊಡ್ತಾನೆ, ಉಪದೇಶವನ್ನು ಮಾಡ್ತಾನೆ, ಬುದ್ಧಿವಂತರು ಅದನ್ನು ಗ್ರಹಿಸಿಕೊಳ್ತಾರೆ. ಅದನ್ನು ನಾವು ಯಾವಾಗಾದರೆ ಅದನ್ನು ಅನುಸರಿಸ್ತಾ ನಾವು ಬರ್ತೇವೋ ನಮ್ಮ ಜೀವನದಲ್ಲಿ ಮೇಲುಗಳನ್ನು ಕಾಣ್ತೇವೆ. ದೇವರೇನು ಪ್ರತಿದಿನ ಹಿಂಗೇ ಓದಬೇಕಂತ ಹೇಳಲ್ಲ, ಇಷ್ಟೇ ಓದಬೇಕಂತ ಹೇಳಲ್ಲ. ಆತನೇನು ಕೋಲಿಡ್ಕೊಂಡು ನಮ್ಮನ್ನು ಇದು ಮಾಡೋದಿಲ್ಲ ಅಂತೇಳಿಬಿಟ್ಟು ನಾವು ಓದುವ ವಿಷಯದ ಡಿಸಿಪ್ಲಿನ್ ನಾವು ಮಾಡಿಕೊಳ್ಳದಿದ್ದರೆ ಖಂಡಿತ ನಾವು ಪ್ರತಿನಿತ್ಯ ಓದುವವರಾಗಿರುವುದಿಲ್ಲ. ಓದದಿದ್ದರೆ ದೇವರ ಆತ್ಮನ ಕಾರ್ಯ ನಮ್ಮ ಅಂತರಂಗದಲ್ಲಿ ನಡೆಯದಿದ್ದರೆ ನಮ್ಮ ಜೀವನದಲ್ಲಿ ದೇವರ ಆತ್ಮನ ಕಾರ್ಯಗಳು, ಮ್ಯಾನಿಫೆಸ್ಟೇಷನ್ಸನ್ನು ನಾವು ಕಾಣುವುದಿಲ್ಲ. ಪ್ರೈಸ್ ಅಲ್ಲ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಪವಿತ್ರಾತ್ಮನು ನಿಮ್ಮ ಅಂತರಂಗದಲ್ಲಿ ಕಾರ್ಯ ಮಾಡಿದರೆ ನಿಮ್ಮ ಜೀವನದಲ್ಲಿ ದೇವರ ಆತ್ಮನ ಕಾರ್ಯಗಳು ನಡೆಯುವಂಥವಾಗಿರ್ತದೆ. ಆತನ ಕಾರ್ಯ ನಿಮ್ಮಲ್ಲಿ ಆಗಬೇಕಂದ್ರೆ ನೀವು ದೇವರೊಂದಿಗೆ ಅನ್ಯೋನ್ಯತೆ ಬಹಳ ಮುಖ್ಯ. ಆತನೊಂದಿಗೆ ಅನ್ಯೋನ್ಯತೆ ಮಾಡುವಾಗಲೇ ಆತನು ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ. ದೇವರೊಂದಿಗೆ ಅನ್ಯೋನ್ಯತೆ ಅನ್ನುವಂಥದ್ದು ದೇವರ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕ ಸಾಧ್ಯ ಎಂಬುದಾಗಿ. ಆತನ ಹತ್ರ ದೇವರ ವಾಕ್ಯವನ್ನು ಓದುತ್ತಾ, ಧ್ಯಾನಿಸ್ತಾ, ಶ್ರದ್ಧೆಯಿಂದ ಲಕ್ಷ್ಯ ಕೊಟ್ಟು ನೀವು ಅದನ್ನು ಅರಿಕೆ ಮಾಡ್ತಾ ನೀವು ಬರುವಾಗ ನಾವು ನೋಡ್ತೇವೆ ದೇವರ ಮೇಲೆ ನಿಮಗೆ ವಿಶ್ವಾಸ ಮತ್ತೇನಾಗ್ತೈತೆ, ವೃದ್ಧಿ ಆಗ್ತೈತೆ. ಆ ನಂಬಿಕೆಯಲ್ಲಿ ನೀವು ಸ್ಥಿರಚಿತ್ತರಾಗ್ತೀರಾ. ಕಾಣದ ಸಂಗತಿಗಳು ಅಯ್ಯೋ ಉಂಟೋ ಇಲ್ಲೋ ಅನ್ನುವಂಥ ಸಂಶಯ ನಿಮಗಿರುವುದಿಲ್ಲ. ಅದೃಶ್ಯನಾದ ದೇವರ ವಿಷಯದಲ್ಲಿ ಮೋಶೆ ದೃಢಚಿತ್ತನಾಗಿದ್ದಂತೆ, ಹಾಗೆ ನಾವು ಸಹ ಅದೃಶ್ಯನಾದ ದೇವರ ವಿಷಯದಲ್ಲಿ, ಅದೃಶ್ಯವಾದ ದೇವರ ಸಂಗತಿಗಳಲ್ಲಿ, ಕ್ರಿಸ್ತನ ವಿಷಯದಲ್ಲಿ ನಾವು ದೃಢಚಿತ್ತರಾಗುವಂಥವರಾಗಿರ್ತೇವೆ. ಆ ದೃಢಚಿತ್ತ ಬಂದಾಗ ದೇವರ ವಾಕ್ಯ ಹೇಳ್ತೈತೆ 26ನೇ ಯೆಶಾಯ ಪ್ರವಾದನ ಗ್ರಂಥ 3ನೇ ವಚನದಲ್ಲಿ, ಸ್ಥಿರಚಿತ್ತನನ್ನು ಆತನು ಪೂರ್ಣ ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವನೆಂಬುದಾಗಿ. ಸ್ಥಿರಚಿತ್ತ ದೇವರ ಆತ್ಮನ ಮೂಲಕ ಬಲ ಹೊಂದಿರುವಂಥ ಆ ಮನಸ್ಸು, ಆತ್ಮ, ಆಂತರ್ಯ ಯಾರಿಗಿರ್ತೈತೋ ಅವರು ಪೂರ್ಣ ಶಾಂತಿಯಲ್ಲಿ ದೇವರು ಅವರನ್ನು ನೆಲೆಗೊಳಿಸ್ತಾನಂತೆ. ಅವರ ಜೀವನದಲ್ಲಿ ಯಾವ ಕೊರತೆ ಇರುವುದಿಲ್ಲ, ಯಾವ ಒಂದು ಅಸಮಾಧಾನಕ್ಕೆ ಕಾರಣವಾದ ಸಂಗತಿಗಳಿರಲ್ಲ. ದೈವ ಶಾಂತಿ, ದೇವರ ಎಲ್ಲ ಆಶೀರ್ವಾದದಲ್ಲಿ, ಪೂರ್ಣ ಕ್ಷೇಮದಲ್ಲಿ ಆತನು ನೆಲೆಗೊಳಿಸಲ್ಪಡ್ತಾನೆ ಎಂಬುದಾಗಿ. ಅದಕ್ಕೆ ಚಂಚಲ ಚಿತ್ತವಿದೆಯಾ? ನಿನಗೆ ದೇವರ ವಾಕ್ಯದ ಧ್ಯಾನ ಅಗತ್ಯ. ಅನುಮಾನ ಇದೆಯೇ? ದೇವರ ಸಂಗತಿಗಳನ್ನ ನಂಬಲಿಕ್ಕೆ ನಿನಗಾಗ್ತಾ ಇಲ್ವಾ? ಹಾಗಾದರೆ ನಿನ್ನ ಅಂತರಂಗದಲ್ಲಿ ದೇವರ ಆತ್ಮನು ಕಾರ್ಯ ಮಾಡಬೇಕಾಗಿದೆ. ನಿನಗೆ ದೇವರ ವಾಕ್ಯದ ಧ್ಯಾನ ಅಗತ್ಯವಾಗಿ ಬೇಕಾಗಿದೆ. ದಿನಾಲೂ ನೀನು ದೇವರ ವಾಕ್ಯನ ಧ್ಯಾನ ಮಾಡಿ, ಬರೀ ಓದೋದಲ್ಲ, ಅದನ್ನು ಧ್ಯಾನಿಸಬೇಕು, ಅದನ್ನು ಗ್ರಹಿಸಿಕೊಳ್ಳಬೇಕು. ನಾನು ಹೇಳ್ತೇನೆ, ಹೇಗೆ ಗ್ರಹಿಸಿಕೊಳ್ತೇವೆ? ಓದುತ್ತಾ ಪವಿತ್ರಾತ್ಮನ ಕಾರ್ಯ ಮಾಡ್ತಾನೆ. ಗ್ರಹಿಸಿಕೊಳ್ಳುವ ಕೃಪೆ ನಮಗೆ, ಬಲ ನಮಗೆ ಉಂಟಾಗುವಂಥದ್ದಾಗಿರ್ತದೆ. ದೇವರ ವಾಕ್ಯವನ್ನು ಕೇಳುತ್ತಾ ಇರುವಾಗ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ದೇವರ ವಾಕ್ಯವನ್ನು ತಿಳ್ಕೊಳ್ಳುವಂಥ ಅನುಗ್ರಹದಲ್ಲಿ ನಾವು ನಡೆಸಲ್ಪಡುವಂಥವರಾಗಿರ್ತೇವೆ. ದೇವರ ವಾಕ್ಯ ಅರಿಕೆ ಮಾಡ್ತಾ ಕೇಳ್ತಾ ಇರುವಾಗ ಏನಾಗ್ತೈತೆ ಅಂದರೆ ನಂಬಿಕೆಯನ್ನು ಪವಿತ್ರಾತ್ಮನು ನಮ್ಮಲ್ಲಿ ಹುಟ್ಟಿಸುವಂಥ ಆತನಾಗಿರ್ತಾನೆ. ಪ್ರೈಸಲ್ಲ. ಅದು ನನಗೆ ನಂಬಿಕೆನೇ ಬರಲ್ಲ ವಾಕ್ಯ ಓದಿದರೆ, ಅದಕ್ಕೆ ನಾನು ವಾಕ್ಯ ಓದಲ್ಲ. ನನಗೇನು ಅರ್ಥನೇ ಆಗಲ್ಲ ವಾಕ್ಯ ಓದುವಾಗ, ಅದಕ್ಕೆ ನಾನು ವಾಕ್ಯ ಓದಲ್ಲ. ನನಗೇನು ಗೊತ್ತೇ ಆಗೋದಿಲ್ಲ ವಾಕ್ಯ, ನನಗೆ ಯಾಕೆ ಓದಬೇಕು ಎಂಬುದಾಗಿ ನಮ್ಗೆ ಅನಿಸಿಬಿಡ್ತೈತೆ. ಬಟ್ ಆದರೆ ವಾಕ್ಯ ಅರ್ಥ ಆಗಬೇಕಾ? ಓದ್ತಾ ಬನ್ನಿ, ಸತತವಾಗಿ ಓದ್ತಾ ಬನ್ನಿ, ಪ್ರತಿನಿತ್ಯ ಓದ್ತಾ ಬನ್ನಿ, ಹೆಚ್ಚಾಗಿ ಲಕ್ಷ್ಯ ಕೊಡ್ತಾ ಬನ್ನಿ. ದೇವರ ಆತ್ಮನನ್ನು ಆತುಕೊಳ್ಳಿ. ಆತನ ಅರ್ಥಪಡಿಸುವಾತನು, ಆತನು ವಾಕ್ಯವನ್ನು ವಿವರಿಸುವಾತನು, ಆತನನ್ನು ನಂಬುತ್ತಾ ಬನ್ನಿ. ಖಂಡಿತವಾಗಿ ನೀವು ಓದುತ್ತಾ ದೇವರ ಆತ್ಮನನ್ನು ಆಶ್ರಯಿಸಿಕೊಳ್ತಾ ಇರುವಾಗ ದೇವರ ಆತ್ಮನು, ಆ ವಾಕ್ಯದಲ್ಲಿರೋ ಪವಿತ್ರಾತ್ಮ ದೇವರೇ ನಿಮ್ಮ ಕಣ್ಣುಗಳನ್ನು ಬೆಳಗಿಸ್ತಾನೆ, ನಿನ್ನ ಹೃದಯವನ್ನು ತೆರೆಯುತ್ತಾನೆ. ವಾಕ್ಯದ ಗ್ರಾಹಿಕೆ ಉಂಟಾಗ್ತದೆ. ವಾಕ್ಯದಲ್ಲಿರೋ ಸತ್ಯಾರ್ಥಗಳು ಬೆಳಕು ಪ್ರಕಟವಾಗ್ತವೆ. ಪ್ರೈಸ್ ಅಲ್ಲ. ವಾಕ್ಯದ ಮೇಲೆ ನಂಬಿಕೆ ಉಂಟಾಗುವಂಥದ್ದಾಗಿರ್ತದೆ. ಪ್ರೈಸ್ ಅಲ್ಲ. ಸ್ವಲ್ಪ ಊಟ ಮಗು ಸೇವಿಸ್ತಾ
ಗಂಜಿ, ನೀರು, ಹಾಲು, ಘನ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ, ಜೀರ್ಣ ಮಾಡಿಕೊಳ್ಳುವುದಕ್ಕೆ ಶಕ್ತವಾಗ್ತದೆ. ಹಾಗೆ ನಾವು ಸಹ ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇರುವಾಗ ದೇವರಾತ್ಮನ ದೊಡ್ಡ ಕಾರ್ಯಗಳನ್ನು, ವಾಕ್ಯದ ಗೂಢಾರ್ಥಗಳನ್ನು ತಿಳ್ಕೊಳ್ಳುವುದಕ್ಕೆ ನಾವು ಶಕ್ತರಾಗ್ತೇವೆ. ಆದ್ದರಿಂದ ನಮ್ಮ ಅಂತರಂಗದಲ್ಲಿ ಕಾರ್ಯವಾಗಬೇಕಾದ್ರೆ ದೇವರ ಸಂಗಡ, ಪವಿತ್ರಾತ್ಮನ ಸಂಗಡ, ವಾಕ್ಯದ ಸಂಗಡ ನಮಗೆ ಅನ್ಯೋನ್ಯತೆ, ನಿಕಟವಾದ ಅನ್ಯೋನ್ಯತೆ, ಪ್ರತಿನಿತ್ಯ ಅನ್ಯೋನ್ಯತೆ, ಹಗಲು ರಾತ್ರಿ ಅನ್ಯೋನ್ಯತೆ ಬಹಳ ಅಗತ್ಯವಾಗಿ ಬೇಕಾಗಿದೆ. ಅದಕ್ಕೆ ಸಮಯ ಸಿಕ್ಕಿತಾ ದೇವರ ವಾಕ್ಯವನ್ನು ಧ್ಯಾನ ಮಾಡಿ, ಸಮಯ ಮಾಡಿಕೊಂಡು, ಸಮಯ ಸಿಕ್ಕಿತಾ ಅಂದರೆ ನಮಗೆ ಸಮಯವೇ ಇಲ್ಲ ಅಂತ ಅಂದುಕೊಳ್ತೇವೆ. ಇಲ್ಲ, ಅದು ಸೈತಾನನ ಸುಳ್ಳು. ಹಲ್ಲೆಲೂಯಾ. ಸೈತಾನನ ಸುಳ್ಳು ಸಮಯ ಇಲ್ಲ ಅನ್ನುವಂಥದ್ದು. ನಮಗೆ ದೇವರು ದಿನಕ್ಕೆ 24 ತಾಸು ಕೊಟ್ಟಿದ್ದಾನೆ. ನಮಗೆ ಆಯುಷ್ಯನ್ನು ಆತನು ಕೊಟ್ಟಿದ್ದಾನೆ. ಇದೆಲ್ಲ ಆತನ ಅನುಗ್ರಹ. ಆತನಿಗಾಗಿ ನಮಗೆ ಸಮಯ ದೇವರು ಕೊಟ್ಟಿದ್ದಾನೆ. ಅದನ್ನು ತಿಳಿದು ಸಮಯ ಮಾಡಿಕೊಂಡು ದೇವರ ವಾಕ್ಯವನ್ನು ಕಮಿಟ್ಮೆಂಟಿಂದ, ಡಿಸಿಪ್ಲಿನ್ ವೇಯಲ್ಲಿ ಎವ್ರಿ ಡೇ ಲಕ್ಷ್ಯ ಕೊಟ್ಟು ಪವಿತ್ರಾತ್ಮನನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರ್ಥಿಸ್ತಾ ನೀವು ಓದುವಂಥದ್ದಾದರೆ ಖಂಡಿತವಾಗಿ ನಿಮ್ಮ ಅಂತರಂಗದಲ್ಲಿ ಪವಿತ್ರಾತ್ಮನ ಕಾರ್ಯ ಆಗ್ತದೆ. ಅದರ ಪ್ರಕಾರವೇ ನಮ್ಮ ಜೀವನದಲ್ಲಿ ದೇವರ ಮಹಿಮೆಗಳನ್ನು ಕಾಣುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ಈಗ ನಾವು ನೋಡ್ತೇವೆ, ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪವಿತ್ರಾತ್ಮನ ಕಾರ್ಯ ನಮ್ಮ ಅಂತರಂಗದಲ್ಲಿ ನಡೀತದೆ. ನಮ್ಮ ಅಂತರಂಗಕ್ಕೆ ಸ್ಥಿರ ಚಿತ್ತವನ್ನು, ದೃಢ ಚಿತ್ತವನ್ನು, ಕಾಣದ ಸಂಗತಿಗಳ ವಿಷಯವಾದ ನಿಶ್ಚಯತೆಯನ್ನು, ನಂಬಿಕೆಯನ್ನು, ದೈವ ಕ್ರಿಸ್ತ ನಂಬಿಕೆಯನ್ನು ನಾವು ಅದರಲ್ಲಿ ವೃದ್ಧಿ ಹೊಂದುವಂಥವರು ನಾವಾಗಿರ್ತೇವೆ. ಎರಡನೇದಾಗಿ ನಾವು ನೋಡ್ತೇವೆ, ಇನ್ನೂ ಆವಾಗ ಹೇಗೆ ಪವಿತ್ರಾತ್ಮನ ಕಾರ್ಯ, ದೇವರ ಕಾರ್ಯ ನಮ್ಮ ಅಂತರಂಗದಲ್ಲಿ ನಡೀತೈತೆ ಎಂಬುದಾಗಿ, ಪ್ರಾರ್ಥನೆ ಎಂಬುದಾಗಿ. ಪ್ರಾರ್ಥನೆ ಅಂತ ಹೇಳುವಾಗ, ಪ್ರಾರ್ಥನೆ ಅಂದ್ರೇ ಅನ್ಯೋನ್ಯತೆ ಅಂದ್ರೇ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿಯೇ ವಾಕ್ಯ ಧ್ಯಾನ ಮಾಡುವಾಗ ನಾವು ಪ್ರಾರ್ಥನೆ ಮಾಡುವಂಥವರಾಗಿರ್ತೇವೆ. ಆದರೆ ನಮ್ಮಲ್ಲಿ ಅನೇಕರಿಗೆ ಪ್ರಾರ್ಥನೆ ಅಂತ ಹೇಳುವಾಗ ನಮ್ಮ ಕಷ್ಟಗಳಿಗೆ ಅಥವಾ ಇತರರ ಕಷ್ಟಗಳಿಗೆ ಬೇಡುವಂಥದ್ದೇ ಪ್ರಾರ್ಥನೆ ಅನ್ನುವಂಥ ಒಂದು ಸಂಗತಿ, ಒಂದು ತಿಳುವಳಿಕೆ ಇರುವಂಥದ್ದಾಗಿರ್ತದೆ. ಇಲ್ಲ, ಅದು ಸಹ ಪ್ರಾರ್ಥನೆಯೇ. ಹಾಗೆ ವಾಕ್ಯವನ್ನು ಧ್ಯಾನಿಸುವಾಗ ಸಹ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ, ವಾಕ್ಯವನ್ನು ಮಾತಾಡುವಾಗ ಸಹ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ. ಹಲ್ಲೆಲೂಯಾ. ಓಕೆ. ಆದರೂ ಸಹ ಪ್ರಾರ್ಥನೆ ಅನ್ನುವಂಥ ಅಂಶಕ್ಕೆ ನಾವು ಬರುವಂಥದ್ದಾದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಪ್ರಾರ್ಥನೆಯಲ್ಲಿ ಒಂದು ಅದ್ಭುತವಾದಂಥ ಸಂಗತಿ ಇದೆ. ನಾವು ನೋಡ್ತೇವೆ, ಪ್ರಾರ್ಥನೆಯಲ್ಲಿ ನಾವು ನೋಡುವಾಗ ದೇವರಿಗೆ ಒಪ್ಪಿಸಿಕೊಡುವಂಥದ್ದು, ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು, ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂಥ ಒಂದು ಸಂಗತಿ ಇರುವಂಥದ್ದಾಗಿದೆ. ಅದೇನೆಂದರೆ, ಸ್ವಾಮಿ, ಇದು ನನ್ನಿಂದ ಅಸಾಧ್ಯ, ನಿನ್ನಿಂದ ಸಾಧ್ಯ. ಇದು ನನ್ನ ಬಲದಿಂದಲ್ಲ, ನಿನ್ನ ಬಲದಿಂದ ಸ್ವಾಮಿ. ಇದು ನನ್ನ ಜ್ಞಾನದಿಂದಲ್ಲ, ನಿನ್ನ ಜ್ಞಾನದಿಂದ ಕರ್ತಾನೆ. ನಾವು ಅನೇಕ ಸಾರಿ ನಾನು ಹೇಳಿದೆ, ನನಗೆ ವಾಕ್ಯ ಓದಿದರೆ ಅರ್ಥ ಆಗಲ್ಲ, ಅದಕ್ಕೆ ನನಗೆ ಓದಲಿಕ್ಕೆ ಯಾಕೆ ಓದಬೇಕು ಎಂಬುದಾಗಿ. ಬಟ್ ವಾಕ್ಯ ಓದಿದ್ರೆ ಅರ್ಥ ಆಗಲ್ಲ ಅಂತೇಳಿ ಬಿಟ್ಟು ಬಿಡ್ತಾ ಇದೆಯಾ? ಅದರ ಅರ್ಥ ನೀನೇ ನಿನ್ನ ಜ್ಞಾನದಿಂದ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ, ಅದಾಗಲ್ಲ. ಖಂಡಿತವಾಗಿ ನಮ್ಮ ಜ್ಞಾನದಿಂದ ಸಾಧ್ಯ ಇಲ್ಲ. ಆಗ ನಾವು ಬಿಟ್ಟು ಬಿಡ್ತೇವೆ. ಅಂದರೆ ನಮ್ಮ ಜ್ಞಾನದಿಂದಲೇ ಆಗಬೇಕು ನಮಗೆ ಅನ್ನುವಂಥ ಒಂದು ಚಿಕ್ಕ ಹಠ ನಮ್ಮಲ್ಲಿ ಇರುವಂಥದ್ದಾಗಿರ್ತದೆ. ಆಗ ನಾವು ಸಮರ್ಪಿಸಬೇಕು, ಸ್ವಾಮಿ, ಇದು ನನ್ನ ಜ್ಞಾನದಿಂದಲ್ಲ, ನಿನ್ನ ಜ್ಞಾನದಿಂದ ಸಾಧ್ಯ, ನಿನ್ನ ಆತ್ಮನಿಂದ ಸಾಧ್ಯ. ಪ್ರತಿಯೊಂದರಲ್ಲಿ ಸಹ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ಸ್ವಾಮಿ, ನನ್ನ ಶಕ್ತಿಯಲ್ಲ, ನಿನ್ನ ಶಕ್ತಿ ಕರ್ತನೆ. ಇದು ನನ್ನಿಂದಲ್ಲ ಅಥವಾ ಕಾಣುವ ಲೋಕದಿಂದಲ್ಲ, ನಿನ್ನಿಂದ ಸ್ವಾಮಿ ಎಂಬುದಾಗಿ. ನನ್ನ ನೀತಿಯಲ್ಲ, ನಿನ್ನ ನೀತಿ ಸ್ವಾಮಿ. ಅನೇಕ ಸಾರಿ ದೇವರ ಮುಂದೆ ಹೋಗಲಿಕ್ಕೆ ನಮಗೆ ಅಪರಾಧ ನಿರ್ಣಯ ಕಾಡ್ತಾ ಇರ್ತದೆ. ಪ್ರಾರ್ಥನೆ ಮಾಡಲಿಕ್ಕೆ, ನಂಬಿಕೆ ಇರಲಿಕ್ಕೆ ಆಗಲ್ಲ. ನಾನು ಈ ತಪ್ಪು ಮಾಡಿದ್ದೇನೆ, ಆ ತಪ್ಪು ಮಾಡಿದ್ದೇನೆ. ನನ್ನ ದೇವರು ಪ್ರಾರ್ಥನೆ ಕೇಳ್ತಾನ. ದೇವರು ನಮ್ಮನ್ನು ಕರೆಯುವಂಥದ್ದು ಹೇಗೆಂದರೆ, ಆತನು ನಮ್ಮ ನೀತಿಯಿಂದ ಆತನ ಬಳಿಗೆ ಬರಲಿಕ್ಕೆ ಆತನ ಕೇಳ್ತಾ ಇಲ್ಲ. ತನ್ನ ನೀತಿಯನ್ನು ಕೊಟ್ಟು ಧೈರ್ಯವಾಗಿ ನನ್ನ ಸಮ್ಮುಖಕ್ಕೆ ಬಾ ಎಂಬುದಾಗಿ ಆತನ ಕರೆದಿದ್ದಾನೆ. ಹಲ್ಲೆಲೂಯಾ. ಹೆಬ್ರಿ ಪತ್ರಿಕೆ 10ನೇ ಅಧ್ಯಾಯ 19ನೇ ವಚನದಿಂದ ಓದುವಂಥ, ಧೈರ್ಯವಾಗಿ ಯಥಾರ್ಥ ಹೃದಯ ಉಳ್ಳವರಾಗಿ ಆತನ ಸನ್ನಿಧಿಯಲ್ಲಿ ಪ್ರವೇಶಿಸೋಣ ಎಂಬುದಾಗಿ. ಧೈರ್ಯವಾಗಿ. ಯಾಕೆ ಧೈರ್ಯ ಅಂದರೆ, ಆತನು ತನ್ನ ನೀತಿಯನ್ನು ಕೊಟ್ಟಿದ್ದಾನೆ, ತನ್ನ ಯೋಗ್ಯತೆಯನ್ನು ನಮಗೆ ಕೊಟ್ಟಿದ್ದಾನೆ. ಬಟ್ ಆದರೆ ಮನುಷ್ಯರಾದ ನಮಗೆ ಅದು ಏನಂತ ಗೊತ್ತಿಲ್ಲ. ಆತನ ನೀತಿಯನ್ನು ಒಪ್ಪಿಸಿಕೊಟ್ಟು ನಾವು ಹೋಗೋದಿಲ್ಲ. ನಾವೇ ನೀತಿವಂತರಾಗಿ ಬದುಕಿ ಆತನ ಮುಂದೆ ನಿಲ್ಲಬೇಕೆಂಬುದಾಗಿ ಯೋಚನೆ ಮಾಡ್ತೇವೆ. ಇದು ದೇವರಿಗೆ ಇಷ್ಟ ಇಲ್ಲ, ಅದು ಸಾಧ್ಯವೂ ಇಲ್ಲ. ಆದ್ದರಿಂದ ಸ್ವಾಮಿ, ನನ್ನ ನೀತಿಯಲ್ಲ, ನಿನ್ನ ನೀತಿಯನ್ನು ನಾನು ನಂಬುತ್ತೇನೆ. ನನ್ನ ಶಕ್ತಿಯಲ್ಲ, ನಿನ್ನ ಶಕ್ತಿಯನ್ನು ನಾನು ಆಶ್ರಯಿಸಿಕೊಳ್ತೇನೆ. ನನ್ನ ಜ್ಞಾನ ಅಲ್ಲ, ನಿನ್ನ ಜ್ಞಾನವನ್ನು ನಾನು ಆಶ್ರಯಿಸಿಕೊಳ್ತೇನೆ. ನನ್ನ ಸಂಪತ್ತಲ್ಲ, ನಿನ್ನ ಸಂಪತ್ತನ್ನು ನಾನು ನಂಬುತ್ತೇನೆ ಎಂಬುದಾಗಿ ಪ್ರತಿನಿತ್ಯ ಪ್ರತಿ ಸಂಗತಿಗಳಲ್ಲಿ ನಾವು ಆತನಿಗೆ ಒಪ್ಪಿಸಿಕೊಡ್ತಾ ಆತನನ್ನು ನಾವು ನಂಬುವುದರ ಮೂಲಕ, ಆತನನ್ನು ಆಹ್ವಾನಿಸುವುದರ ಮೂಲಕ ನಾವು ದೇವರ ಆತ್ಮನ ಕಾರ್ಯ ನಮ್ಮ ಒಳಗಡೆ ನಾವು ಒಪ್ಪಿಸಿಕೊಡ್ತೇವಲ್ವ, ನಾವು ಬಿಟ್ಟು ಕೊಡ್ತೇವಲ್ವ, ಪವಿತ್ರಾತ್ಮನು ತನ್ನ ಬಲವನ್ನು ನಮ್ಮ ಅಂತರಂಗದಲ್ಲಿ ಆತನು
ತುಂಬಿಸುವಂಥ ಆತನಾಗಿರ್ತಾನೆ. ಅದರ ಪ್ರಕಾರ ನಮ್ಮ ಜೀವನದಲ್ಲಿ ದೇವರ ಮಹಿಮೆಗಳನ್ನು ಕಾಣುವಂಥವರಾಗಿರ್ತೇವೆ. ಮುಂದಿನ ಭಾಗ ಈ ಸಂದೇಶ ಮುಂದುವರಿಯುವಂಥದ್ದಾಗಿರ್ತೈತೆ. ದೇವರು ನಿಮ್ಮ ಸಂಗಡ ಇದ್ದಾನೆ. ಎಡಬಿಡದೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ ಮತ್ತು ಎಡಬಿಡದೆ ಪ್ರಾರ್ಥನೆಗಳನ್ನು ಮಾಡಿರಿ. ಅದರಲ್ಲಿ ಪ್ರಾರ್ಥನೆ ಅನೇಕ ಸಂಗತಿಗಳಿರ್ತವೆ. ಬಟ್ ಒಂದು ಮೇನ್ ಸಂಗತಿ ಏನಂದರೆ, ಪ್ರಾರ್ಥನೆ ಅಂತ ಹೇಳುವಾಗ ನಮ್ಮ ಸ್ವಂತಕ್ಕೆಯನ್ನು ಎಲ್ಲ ಆತನಿಗೆ ಒಪ್ಪಿಸಿಕೊಡುವಂಥದ್ದು, ಆತನನ್ನು ನಾವು ನಂಬುವಂಥದ್ದು, ಆಶ್ರಯ ಮಾಡಿಕೊಳ್ಳುವಂಥದ್ದು. ಮುಂದಿನ ವಾರದಲ್ಲಿ ಮಿಕ್ಕಿದ ಸಂಗತಿಗಳನ್ನು ನೋಡೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಕೇಳಿರುವಂಥ ವಾಕ್ಯ ನಮ್ಮಲ್ಲಿ 100ರಷ್ಟು ಫಲಿಸುವ ಹಾಗೆ ಕೇಳಿರುವಂಥ ಎಲ್ಲ ನಿನ್ನ ಮಕ್ಕಳಲ್ಲಿ ನೆಲೆಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಕರುಣೆಯನ್ನು ನೀನು ತೋರಿಸಿರು, ನಮ್ಮ ಮೇಲೆ ತೋರಿಸಿರುವ ದಯೆಯನ್ನು, ಕೃಪೆಯನ್ನು ಹೇರಳವಾಗಿ ಅನುಭವಿಸುವ ಹಾಗೆ ಸ್ವಾಮಿ ತಮ್ಮ ಜೀವಿತದಲ್ಲಿ ವಾಕ್ಯದಲ್ಲಿ ನಡೆಸಲ್ಪಡುವಂತೆ ಕೃಪೆಯನ್ನು ಅನುಗ್ರಹಿಸಯ್ಯ. ಎಲ್ಲರ ಮೇಲೆ ನಿನ್ನ ಆಶೀರ್ವಾದಗಳಿಗಾಗಿ, ದಯೆಗಾಗಿ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ.